ಈಕೆ ಸಂಜೀತಾ ಮುಸ್ತಾಫಾ ಅಂತ. ನಿನ್ನೆಯಿಂದ ಕೇರಳದ ಸಕಲ ಆನ್ಲೈನ್ ಮಾಧ್ಯಮಗಳು, ಯೂಟ್ಯೂಬರ್ಗಳು, ಬ್ಲಾಗರ್ಗಳು ಸಹಿತ ಲಕ್ಷಾಂತರ ಜನ ಏಕಕಂಠದಲ್ಲಿ ಉಗಿತಾ ಇದ್ದಾರೆ ಇವಳನ್ನು. ಈಕೆ ಮಾಡಿದ ಹಲ್ಕ ಕೆಲಸ ಏನು ಗೊತ್ತಾ? ಪಯ್ಯನ್ನೂರಿನಿಂದ ಕಲ್ಲಿಕೋಟೆಗೆ ಹೋಗುವ ಬಸ್ನಲ್ಲಿ ತನ್ನ ಎದೆಯನ್ನು ಉದ್ದೇಶಪೂರ್ವಕ ದೀಪಕ್ ಅನ್ನೋ ಯುವಕನ ಮೈಗೆ ತಾಗಿಸಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಿಗೆ ಅಪ್ಲೋಡ್ ಮಾಡಿದಳು. ಜೊತೆಗೆ ಇದನ್ನು ವರ್ಣರಂಜಿತವಾಗಿ ವಿವರಿಸಿ ಇನ್ನೊಂದು ವಿಡಿಯೋ ಮಾಡಿದಳು. ಅದರಲ್ಲಿ ಆತ ಆಕೆಯ ಮೈಯನ್ನು ತನ್ನ ಅನುಮತಿ ಇಲ್ಲದೆ ಮುಟ್ಟಿದ ಮತ್ತು ಆತ ಓರ್ವ ಲಂಪಟ ಅನ್ನುವ ರೀತಿಯಲ್ಲಿ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಿದಳು. ಒಂದು ಖಾಸಗಿ ಕಂಪನಿಯಲ್ಲಿ ದುಡಿತಾ ಇದ್ದ ಈ ದೀಪಕ್ ಅನ್ನೋ ಯುವಕ ಹೆತ್ತವರ ಏಕಮಾತ್ರ ಪುತ್ರ, ವೃದ್ಧ ಮಾತಾಪಿತರ ಏಕಮಾತ್ರ ಆಸರೆ ಕೂಡ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋ ಮತ್ತು ಅದಕ್ಕೆ ಬಂದ ಕಾಮೆಂಟ್ಸ್ಗಳಿಗೆ ಮನನೊಂದು ಈ ನಿರಪರಾಧಿ ನಿನ್ನೆ ನೇಣಿಗೆ ಶರಣಾದ. ಯಾವುದೇ ಆರೋಪಗಳಿಲ್ಲದೆ ತನ್ನ ಪಾಡಿಗೆ ಕಷ್ಟಪಟ್ಟು ದುಡಿದು ಗೌರವಯುತವಾಗಿ ಜೀವನ ನಡೆಸ್ತಾ ಇದ್ದ ದೀಪಕ್ ಅನ್ನುವಂಥ ಒಂದು ಸ್ಫುರದ್ರೂಪಿ ಯುವಕ ಓರ್ವ ಬರಗೆಟ್ಟ ಹೆಣ್ಣಿನ ರೀಲ್ಸ್ ಚಟಕ್ಕೆ ಬಲಿಯಾಗಿರೋದು ಅತಿ ದೊಡ್ಡ ದುರಂತ ಅಂತ ಹೇಳ್ಬೋದು. ದೀಪಕನ ಕುಟುಂಬ ತನ್ನ ಮಗನ ಸಾವಿಗೆ ಕಾರಣರಾದ ಸಂಜಿತಾ ಅನ್ನೋ ಈ ದರಿದ್ರ ಹೆಣ್ಣಿನ ಮೇಲೆ ಕೇಸ್ ಜಡಿದಿದೆ. ಮಾಜಿ ಪಂಚಾಯತ್ ಸದಸ್ಯೆ ಈಕೆ ಈಗ ಪರಾರಿಯಾಗಿದ್ದಾಳೆ. ಬಹುಶಃ ಕೇರಳ ಇಲ್ಲಿ ತನಕ ಕಾಣದ ಅತ್ಯಂತ ದೊಡ್ಡ ಸಾಮಾಜಿಕ ಮಾಧ್ಯಮ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ ಈ ಘಟನೆ. ಇಂದಿನ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ ಎಂಬುದು ಅತ್ಯಂತ ಗಂಭೀರವಾದ ವಿಚಾರ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡುವ ವಿಕೃತ ಮನಸ್ಥಿತಿಗಳು ಇರುವುದು ಕಹಿ ಸತ್ಯ. ಅಂತಹ ಸಂದರ್ಭಗಳಲ್ಲಿ ಕಿರುಕುಳದ ವಿರುದ್ಧ ಧ್ವನಿ ಎತ್ತುವುದು ಅಥವಾ ಕಾನೂನಿನ ಮೊರೆ ಹೋಗುವುದು ಪ್ರತಿಯೊಬ್ಬ ಮಹಿಳೆಯ ಹಕ್ಕು. ಆದರೆ ಅದೇ ಹಕ್ಕನ್ನು ಪ್ರಚಾರಕ್ಕಾಗಿ ಅಥವಾ ವೈಯಕ್ತಿಕ ಯೂಸ್ ಮತ್ತು ಲೈಕ್ಸ್ಗೋಸ್ಕರ ಆಸೆಗಾಗಿ ದುರುಪಯೋಗಪಡಿಸಿಕೊಂಡಾಗ ಅದು ನ್ಯಾಯದ ಹಾದಿಯನ್ನು ತಪ್ಪಿಸುವುದಲ್ಲದೆ ಮತ್ತೊಂದು ದೊಡ್ಡ ದುರಂತಕ್ಕೆ ನಾಂದಿಯಾಗಬಹುದು. ಪಯ್ಯನ್ನೂರಿನ ಘಟನೆಯಲ್ಲಿ ಸಂಭವಿಸಿದ ದೀಪಕ್ ಎಂಬ ಯುವಕನ ಸಾವು ನಮಗೆ ದೊಡ್ಡ ಪಾಠವನ್ನು ಕಲಿಸಿದೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದರೆ ಅದಕ್ಕೆ ಕಾನೂನಿನ ಮೂಲಕ ಶಿಕ್ಷೆಯಾಗಲಿ, ಆದರೆ ಸತ್ಯಾಸತ್ಯತೆ ತಿಳಿಯುವ ಮೊದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಮಾಡಿ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಕಳಂಕ ಹಚ್ಚುವ ಮೂಲಕ ಈ ನೀಡುವ ಸಾಮಾಜಿಕ ಶಿಕ್ಷೆ ಕಾನೂನಿಗಿಂತಲೂ ಭೀಕರವಾದುದು. ಇಲ್ಲಿ ಆ ವ್ಯಕ್ತಿ ತಪ್ಪು ಮಾಡಿದ್ದನೇ ಇಲ್ಲವೇ ಎಂಬ ತನಿಖೆ ನಡೆಯುವ ಮೊದಲೇ ಆತ ಅನುಭವಿಸಿದ ಅವಮಾನ, ಆತನ ಕುಟುಂಬಕ್ಕೆ ಉಂಟಾದ ನಷ್ಟ ತುಂಬಲಾರದಂಥದ್ದು. ವಿಡಿಯೋ ಮಾಡುವುದು ರಕ್ಷಣೆಗಾಗಿ ಇರಬೇಕು ಹೊರತು ಪ್ರಚಾರದ ಗೀಳಿಗಾಗಿ ಆಗಬಾರದು. ಮೊದಲೇ ಕ್ಯಾಮ್ರಾ ಸಿದ್ಧಪಡಿಸಿಕೊಂಡು ಪ್ರಚೋದನೆ ನೀಡಿ ವಿಡಿಯೋ ಮಾಡಿ ಜನರನ್ನು ಆಕರ್ಷಿಸುವ ಪ್ರವೃತ್ತಿ ಇತ್ತೀಚೆಗೆ ಹೆಚ್ಚುತ್ತಿದೆ. ಕೊನೆಯದಾಗಿ ಒಂದು ವಿಡಿಯೋ ಅಥವಾ ಪೋಸ್ಟನ್ನು ಹಂಚಿಕೊಳ್ಳುವ ಮುನ್ನ ನಾವು ವಿವೇಚನೆ ಬಳಸಬೇಕು. ಸತ್ಯ ತಿಳಿಯದೆ ನಾವು ನೀಡುವ ಒಂದು ಶೇರ್ ಒಬ್ಬರ ಪ್ರಾಣಕ್ಕೆ ಸಂಚಕಾರ ತರಬಹುದು. ಪ್ರಚಾರದ ವ್ಯಾಮೋಹಕ್ಕಿಂತ ಮನುಷ್ಯನ ಜೀವ ದೊಡ್ಡದು. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಆದರೆ ಅಮಾಯಕರು ಈ ಡಿಜಿಟಲ್ ವಿಚಾರಣೆಗೆ ಬಲಿಯಾಗಬಾರದು. ಒಂದು ಸುಳ್ಳು ಅಥವಾ ಆತುರದ ನಿರ್ಧಾರ ಒಂದು ಇಡೀ ಕುಟುಂಬವನ್ನು ಬೀದಿಗೆ ತಳ್ಳುತ್ತದೆ ಎಂಬುದನ್ನು ನಾವೆಲ್ಲರೂ ನೆನಪಿಡಬೇಕು. ನಮಸ್ಕಾರ.